ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದು ಮನೆಯಲ್ಲಿ ಕೂರಿಸೋಕ ನನ್ನ ಸ್ಟ್ರೆಂತ್ ನನ್ನ ವೈಬ್ರೇಷನ್ ಏನು ಅಂತ ನನಗೆ ಗೊತ್ತಿದೆ ಅಂತ ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ ಉತ್ತರವನ್ನ ಕೊಟ್ಟಿದ್ದಾರೆ ತಮ್ಮ ವಿರೋಧಿಗಳಿಗೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಹರಿದಾಡ್ತಿದೆ. ಇದೇ ವಿಷಯವಾಗಿ ಈಗ ವಿರೋಧಿಗಳಿಗೆ ಡಿ.ಕೆ. ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ನನ್ನನ್ನು ದೆಹಲಿ, ಆಂಧ್ರ, ತೆಲಂಗಾಣ, ಬಿಹಾರಕ್ಕೆ ಕರೀತಾರೆ, ನಿಮ್ಮನ್ನ ಬೇರೆಯವರನ್ನ ಕರೆಯಲ್ಲ, ನನ್ನನ್ನ ಕರೀತಾರೆ, ಇದು ನನ್ನ ಸ್ಟ್ರೆಂತ್ ಅಂತ ಸಂದೇಶವನ್ನು ರವಾನಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಮುಂದಿನ ಎಲೆಕ್ಷನ್ಗೆ ನನ್ನ ನಾಯಕತ್ವವೇ ಇದ್ದೇ ಇರುತ್ತೆ, ಸಿದ್ದರಾಮಯ್ಯ ಸೇರಿ ಸಾಮೂಹಿಕ ನಾಯಕತ್ವ ಅಂತ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ಬಿಟ್ಟು ನನ್ನ ಡೆಪ್ಟಿ ಸಿಎಂ ಮಾಡಿ 89 ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್. ನನ್ನ ಕೇರಳ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ನಿಮ್ನ ಕರೀತಾರ? ಕರೀತಾರ? ಟೆಲಿಂಗ್ ಯು, ಹೋದ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದಾರೆ ಸಿದ್ದರಾಮಯ್ಯನವರು, ಚೀಫ್ ಮಿನಿಸ್ಟರ್ ಇದ್ದಾರೆ. ಹೋದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದಾರೆ, ಈಗ ಡೆಪ್ಟಿ ಸಿಎಂ ಇದ್ದೀವಿ. ಸೊ ಇಷ್ಟೆಲ್ಲ ನನಗಿರುವಂಥ ವೈಬ್ರೇಷನ್ನು, ನನಗಿರುವಂಥ ಸ್ಟ್ರೆಂತು, ನನಗಿರುವಂಥ ಎಕ್ಸ್ಪೀರಿಯನ್ಸು ಬೇರೆ. ವಿ ಯುಟಿಲೈಸ್ ಎವ್ರಿ ಒನ್. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅದೊಂದು ಹೇಳ್ಬಿಡಿ ಸರ್, ಮುಂದಿನ ಎಲೆಕ್ಷನ್ ಒಳಗೆ ಏನಾಗಿರ್ತೀರಿ? ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅವರು 2 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ 2 ಸತಿ ಅಪೋಸಿಷನ್ ಲೀಡರ್ ಆಗಿ, ಯು ವಿಲ್ ಆಲ್ಸೋ, ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ. ಅವ್ರು ಒಂದ್ ಕಡೆ ಹೋಗ್ತಾರೆ, ನಾನು ಒಂದ್ ಕಡೆ ಹೋಗ್ತೀನಿ, ಇನ್ನೊಬ್ರು ಒಂದ್ ಕಡೆ ಹೋಗ್ತಾರೆ. So sir, there won't be any change in leadership. CM Siddaramaiah ji will remain the chief minister in the next election. See, my party has elected him as the chief minister. I am his deputy chief minister. I am the president. We respect the decision of the party. ಇದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಮಾತು. ನನ್ನ ಸ್ಟ್ರೆಂತ್ ಏನು ಅಂತ ಗೊತ್ತಿದೆ, ವೈಬ್ರೇಷನ್ ಏನು ಅಂತ ಗೊತ್ತಿದೆ. 1990ರಿಂದ ಪಾರ್ಟಿ ನನ್ನ ಮಂತ್ರಿ ಮಾಡ್ತಾನೆ ಬರ್ತಾ ಇದೆ. ಕಳೆದ ಚುನಾವಣೆಯಲ್ಲೂ ಕೂಡ ನಾನು ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿದ್ದೆ. ಸುಮ್ಮನೆ ಒಂದು ಹುದ್ದೆ ಕೊಟ್ಬಿಡ್ತಾರಾ? ಅಧ್ಯಕ್ಷನಾಗಿ ಮಾಡಿರೋದಕ್ಕೆ ನಾನು ಕೈ ಕಟ್ಕೊಂಡು ಮನೇಲಿ ಕೂತ್ಕೋಬೇಕಾ? ತಮಿಳುನಾಡು, ಆಂಧ್ರ, ತೆಲಂಗಾಣ, ಅಸ್ಸಾಂ, ದೆಹಲಿ ಎಲ್ಲ ರಾಜ್ಯದ ಚುನಾವಣೆಗೂ ಕೂಡ ನನ್ನ ಕರೆಯತ್ತೆ ಕಾಂಗ್ರೆಸ್ ಅಂತ ಹೇಳಿದ್ರೆ ನನ್ನ ಸ್ಟ್ರೆಂತ್ ಏನು ಅಂತ ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತು ಅನ್ನೋ ಒಂದು ಸಂದೇಶವನ್ನು ತಮ್ಮ ವಿರೋಧಿಗಳಿಗೆ ಇವತ್ತು ಕೊಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ಮಾತನ್ನ ಆಡಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಸ್ಟ್ರೆಂತ್ ಮತ್ತೆ ತಮ್ಮ ವೈಬ್ರೇಷನ್ಸ್ ಬಗ್ಗೆ ಮಾತನ್ನ ಆಡಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನನ್ನ ಕೊಡುಗೆ ಕೂಡ ಇದೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಈ ಮೂಲಕ ತಮ್ಮ ವಿರೋಧಿಗಳಿಗೆ ಎಲ್ಲೋ ಒಂದು ಕಡೆ ಸ್ಪಷ್ಟವಾದಂತಹ ಸಂದೇಶವನ್ನ ಕೆಪಿಸಿಸಿ ಅಧ್ಯಕ್ಷರಾಗಿ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಇವತ್ತು ರವಾನೆಯನ್ನ ಮಾಡಿದ್ದಾರೆ. ತೆರೆಮರೆಯಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಈ ಎಲ್ಲಾ ವಿಚಾರಕ್ಕೂ ಕೂಡ ತೆರೆ ಎಳೆಯುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಇವತ್ತು ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.